ಧ್ವಜಾರೋಹಣವನ್ನ ನೆರವೇರಿಸಿ ಡಿಕೆ ಶಿವಕುಮಾರ್ ರಾಷ್ಟ್ರಧ್ವಜಕ್ಕೆ ಪ್ರಣಾಮವನ್ನ ಮಾಡ್ತಿರುವಂತ ದೃಶ್ಯ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಆರಂಭವಾಗುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕವಾಯತ್ತುಗಳು, ಹಾಗೆ ಬೈಕ್ ಸ್ಟಂಟ್ ಇದೆಲ್ಲವೂ ಕೂಡ ಆರಂಭ ಆಗುತ್ತೆ. ಡಿಕೆ ಶಿವಕುಮಾರ್ ಅವರು ತಾವು ಮುಖ್ಯಮಂತ್ರಿ ಆದ ನಂತರ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದಾರೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ, ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಡಿಕೆ ಶಿವಕುಮಾರ್ ಈಗಷ್ಟೇ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸುತ್ತಿದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ದೇಶದ ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆಯ ಮುಂದೆ ಧ್ವಜಾರೋಹಣವನ್ನ ನೆರವೇರಿಸಿದ್ರೆ, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿ ಬಾರಿಯಂತೆ ಈ ಬಾರಿಯೂ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯುವಂತಹ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿಗೆ ಧ್ವಜಾರೋಹಣವನ್ನ ನೆರವೇರಿಸಿ ಗೌರವ ವಂದನೆಯನ್ನ ಈಗ ಸ್ವೀಕರಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಹಿರಿಯ ಅಧಿಕಾರಿಗಳು ಗೌರವ ವಂದನೆಯನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ರಿ. ಇದು ಮಾಣಿಕ್ ಷಾ ಪರೇಡ್ ಮೈದಾನದಿಂದ ನೇರ ದೃಶ್ಯಾವಳಿಗಳು. ಗೌರವ ರಕ್ಷೆ ಸ್ವೀಕರಿಸಲಿಕ್ಕಾಗಿ ತೆರೆದ ಜೀಪಿನಲ್ಲಿ ತೆರಳುತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್. Well, ladies and gentlemen, the Honorable Chief Minister Shri D.K. Shivkumar has boarded the open jeep to view the parade. And now is an opportunity for all of us to say Happy Independence Day to the Honorable CM, exchanging greetings with the Honorable CM. Indeed, we are all lucky to be a part of the celebrations here. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರೊಟ್ಟಿಗೆ ಶುಭಾಶಯವನ್ನ ವಿನಿಮಯ ಮಾಡಿಕೊಳ್ಳುವಂತಹ ಸದಾವಕಾಶ ಗೌರವ ರಕ್ಷೆ ಸ್ವೀಕಾರ ಹಾಗೂ ಪರಿವೀಕ್ಷಣೆಗೆ ಇದೀಗ ತೆರಳಿದ್ದಾರೆ. ಸನ್ಮಾನ್ಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಹಾಗೂ ಗೋವಿಂದರಾಜು ಅವರನ್ನ ನಾವು ನೋಡ್ತಾ ಇದ್ದೇವೆ. ಸಚಿವ ಕೃಷ್ಣ ಬೈರೇಗೌಡ ಅವರು ಫ್ರೀಡಂ ಹಬ್ಬದ ಬಗ್ಗೆ ಹೇಳ್ತಾ, ಇದು ಬೆಂಗಳೂರಿನನ್ನು ತಮ್ಮ ನೆಲೆಯಾಗಿಸಿಕೊಂಡಿರುವ ನಾನಾ ಸಮುದಾಯಗಳನ್ನು ಪ್ರತಿನಿಧಿಸುವವರು ಒಂದೆಡೆ ಸೇರಿ ಆಚರಿಸುವ ಸ್ವಾತಂತ್ರ್ಯ ಹಬ್ಬವಾಗಿದೆ. ಫ್ರೀಡಂ ಹಬ್ಬವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೇವಲ ಸರ್ಕಾರದ ಔಪಚಾರಿಕ ಕಾರ್ಯಕ್ರಮವಾಗಿರಿಸದೆ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ವೈವಿಧ್ಯತೆ ಮತ್ತು ಸಂಸ್ಕೃತಿಯ ದಿನಪೂರ್ತಿ ಸಾರ್ವಜನಿಕ ಸಂಭ್ರಮಾಚರಣೆಯನ್ನಾಗಿ ಪರಿವರ್ತಿಸಲಿದೆ ಅಂತ ಹೇಳಿದ್ದಾರೆ. ಮಕ್ಕಳು ಇವತ್ತಿನ ಆಚರಣೆಯ ಕೇಂದ್ರ ಬಿಂದುವಾಗಲಿದ್ದಾರೆ. ಈ ಫ್ರೀಡಂ ಹಬ್ಬದಲ್ಲಿ ಅಪಾರ ಸಂಖ್ಯೆಯಲ್ಲಿ ಆಹ್ವಾನಿತರು ಈ ಸಂಭ್ರಮಾಚರಣೆಯಲ್ಲಿ ಸೇರಿರುವ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸ್ತಾ ಇರೋ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಕೈ ಬೀಸಿ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳಾದ ನಂತರ ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಈ ಉತ್ಸವದಲ್ಲಿ ಭಾಗಿಯಾಗಿ ಇವತ್ತು ರಾಜ್ಯದ ಜನತೆಯನ್ನ ಉದ್ದೇಶಿಸಿ ಅವರು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಂದೇಶವನ್ನ ನೀಡ್ತಾ ಇರೋದು ನಿಜಕ್ಕೂ ವಿಶೇಷ. ತುಕಡಿಯಲ್ಲಿ ಬಿಎಸ್ಎಫ್ ಮೊದಲನೇ ಸ್ಥಾನದಲ್ಲಿದೆ. ಕೆಎಸ್ಆರ್ಪಿ ಮೆನ್ 2, ಕೆಎಸ್ಆರ್ಪಿ ವಿಮೆನ್. ತೆಲಂಗಾಣ ಪಕ್ಕದ ರಾಜ್ಯ ತೆಲಂಗಾಣದ ಪೊಲೀಸ್ ಇಲಾಖೆಯಿಂದ ಕೂಡ ಒಂದು ತಂಡ ಭಾಗಿಯಾಗಿದೆ. ಸಿಐಆರ್ ಹಾಗೂ ಕೆಎಸ್ಐಎಸ್ಎಫ್, ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಪುರುಷರು ಹಾಗೂ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಮಹಿಳೆಯರು ಹಾಗೂ ಬಿಸಿಪಿ ಟ್ರಾಫಿಕ್ ಕೂಡ, ಮತ್ತೆ ಶ್ವಾನದಳದ ಒಂದು ತಂಡ, ಪ್ರಿಸನ್ಸ್ ಅಂಡ್ ಕರೆಕ್ಷನಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ತಂಡ, ನ್ಯಾಷನಲ್
ಕ್ಯಾಡೆಟ್ ಕಾರ್ಪ್ಸ್ ಅವರಿಂದ ಒಂದು ತಂಡ, ಫೈರ್ ಸರ್ವಿಸ್ ಅಗ್ನಿಶಾಮಕ ದಳದ ಒಂದು ತಂಡ, ಅಬಕಾರಿ ಇಲಾಖೆ ಒಂದು ತಂಡ, ನಾಗರಿಕ ರಕ್ಷಣೆ ಸಿವಿಲ್ ಡಿಫೆನ್ಸ್ ಒಂದು ತಂಡ, ಎಲ್ಲರೂ ಗೌರವ ರಕ್ಷೆಯನ್ನ ನೀಡ್ತಾ ಇದ್ದಾರೆ. ಗೌರವ ರಕ್ಷೆಯನ್ನ ಸ್ವೀಕಾರ ಮಾಡಿ ಪರಿವೀಕ್ಷಣೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಹೋಮ್ ಗಾರ್ಡ್, ಟ್ರಾಫಿಕ್ ವಾರ್ಡನ್, ಹಲವಾರು ಶಾಲೆಯ ಮಕ್ಕಳು ಕೂಡ ಇವತ್ತು ಪಥ ಸಂಚಲನದಲ್ಲಿ ಭಾಗಿಯಾಗ್ತಾ ಇರೋದು ವಿಶೇಷ. ಮಿತ್ರ ಅಕಾಡೆಮಿ, ಆರ್ಮಿ ಪಬ್ಲಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ಕ್ರಿಸಲಿಸ್ ಹೈಸ್ಕೂಲ್ ಹೊರಮಾವು, ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್, ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್, ಪ್ರೆಸಿಡೆನ್ಸಿ ಸ್ಕೂಲ್ ಬಿಳೆಕಹಳ್ಳಿ, ರಾಜರಾಜೇಶ್ವರಿ ಇಂಗ್ಲಿಷ್ ಹೈಸ್ಕೂಲ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಭಾರತ ಸೇವಾದಳ್, ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕೋರಮಂಗಲ ಹಾಗೂ ಸಮರ್ಥನಂ ಹಾಗೂ ರಮಣಶ್ರೀ ಈ ಸಂಸ್ಥೆಗಳಿಂದ ಕೂಡ ಒಂದೊಂದು ತುಕಡಿ ಭಾಗಿಯಾಗಿದೆ. ವಿಶೇಷವಾಗಿ ಬ್ಯಾಂಡ್ ಪ್ಲಟೂನ್ಸ್, ತಿಲಕ್ ಮೆಮೋರಿಯಲ್ ಹೈಸ್ಕೂಲ್, ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್, ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕೋರಮಂಗಲ, ಕ್ರಿಸ್ತು ಜಯಂತಿ ಎನ್ಸಿಸಿ ಬ್ಯಾಂಡ್, ಇಂಗ್ಲಿಷ್ ಬ್ಯಾಂಡ್, ಸಿಐಆರ್ ಬ್ಯಾಂಡ್, ಕೆಎಸ್ಆರ್ಪಿ ಬ್ಯಾಂಡ್ ತಂಡಗಳು ಕೂಡ ಭಾಗಿಯಾಗಿದೆ. We all know the second in command for today's parade is Sri Kedaranatha, ACP City Arm Reserve North. Sri Manjunatha M. Shukla is GCPCA address. ಪರಿವೀಕ್ಷಣೆಯನ್ನ ಸಂಪೂರ್ಣಗೊಳಿಸಿ After the inspection of the ಮಾನ್ಯ ಮುಖ್ಯಮಂತ್ರಿಗಳು parade in the open jeep, the Honorable Chief Minister of ಇದೀಗ ಮತ್ತೆ Sri D.K. Shiv ವೇದಿಕೆಯತ್ತ ಬರ್ತಾ ಇದ್ದಾರೆ. back to the main decks. ಆ ನಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪೆರೇಡ್ ಕಮಾಂಡರ್ ಅವರು ಮತ್ತೊಮ್ಮೆ ವಂದನೆ ಸಲ್ಲಿಸುತ್ತಾರೆ. ಆ ನಂತರ ಪೆರೇಡ್ ವಿಶ್ರಾಮ ಸ್ಥಿತಿಗೆ ಮರಳುತ್ತೆ. ಇವತ್ತಿನ ಪೆರೇಡ್ ಕಮಾಂಡರ್ ಆಗಿ ಮಂಜುನಾಥ್ ಶುಕ್ಲಾರವರು ಹಾಗೂ ದ್ವಿತೀಯ ದಂಡನಾಯಕರಾಗಿ ಶ್ರೀ ಕೇದಾರ್ನಾಥ್ ಜಿಎಚ್, ಸಹಾಯಕ ಪೊಲೀಸ್ ಆಯುಕ್ತರು, ಸಿಐಆರ್ ಉತ್ತರ ಸಂಪೂರ್ಣ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸಂತೋಷದಿಂದ ಕೈ ಬೀಸುತ್ತಾ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸ್ತಾ ಇರೋ ದೃಶ್ಯವನ್ನ ನೋಡ್ತಾ ಇದ್ದೇವೆ. ಎಲ್ಲರಿಗೂ ವಂದಿಸಿ ಶುಭಾಶಯ ತಿಳಿಸಿ ವೇದಿಕೆಯತ್ತ ಬರುತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್. Well, ladies and gentlemen, this is the time for introspection for all of us. We need to introspect ourselves. ಶ್ರೀ ಮಂಜುನಾಥ್ ಎಂ ಶುಕ್ಲಾ ಪ್ರಥಮ ದಂಡನಾಯಕರು ಆರ್ಎಸ್ಐ ಆಗಿ ದಿನಾಂಕ 1/7/2002ರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದರು. ಕೆಪಿಎ ಮೈಸೂರಿನಲ್ಲಿ ಮೂಲಭೂತ ತರಬೇತಿಯನ್ನು ಪೂರ್ಣಗೊಳಿಸಿದ್ದಾರೆ. ಸಭಾಂಗಣದಲ್ಲಿ, ಇಡೀ ಮೈದಾನದಲ್ಲಿ ಸಂಭ್ರಮದ ವಾತಾವರಣ, ಹಬ್ಬದ ವಾತಾವರಣ ತುಂಬಿ ತುಳುಕುತ್ತಿದೆ. ಡಾಕ್ಟರ್ ಎಂಎ ಸಲೀಂ ಪೊಲೀಸ್ ಮಹಾನಿರ್ದೇಶಕರು, ಇಡೀ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಸೋನಲಿ ರಜನೀಶ್ ಹಾಗೂ ಡಾಕ್ಟರ್ ಎಂಎ ಸಲೀಂ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಖ್ಯ ಆಯುಕ್ತರು ಮಹೇಶ್ವರ ರಾವ್, ಬೆಂಗಳೂರು ನಗರ ಜಿಲ್ಲೆ ಜಿಲ್ಲಾಧಿಕಾರಿಗಳು ಕಾಂತರಾಜು ಪಿಎಸ್ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಶ್ರೀ ಸೀಮಂತ್ ಕುಮಾರ್ ಸಿಂಗ್ ರವರು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಇದೀಗ ಪರೇಡ್ ಕಮಾಂಡರ್ ಪರೇಡ್ ವಿಶ್ರಾಮ ಸ್ಥಿತಿಗೆ ಬರುವಂತೆ ಆದೇಶವನ್ನು ನೀಡಿದ್ದಾರೆ. ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ರಾಜ್ಯದ ಜನತೆಗೆ ಸ್ವಾತಂತ್ರ್ಯೋತ್ಸವ ದಿನದ ಸಂದೇಶ